ಮಧ್ಯಾಹ್ನ ಆದರೆ ಸಾಕು ನಿದ್ದೆ ಬರ ಶಾಲು ಆಗ್ಬಿಡ್ತೈತಿ. ಯಪ್ಪ ದೇವ್ರೇ, ಒಂದು ಗಳಿಗೆ ಮಕ್ಕಳಾರ ಮಕ್ಕಬೇಕು. ಮಲ್ಕೋಬೇಕು ಅಂತ ಅನ್ನಿಸ್ತೈತಿ. ಇವಾಗ ನನ್ನ ಸೊಸೆ ಊಟ ಹಾಕಿದ್ರೆ ತಾನೆ ಮಲ್ಗಕ್ಕೆ ಒಂದೇನೋ ಒಂದು ಏನು ಮಾಡ್ತಾರೋ ಏನೋ ಒಂದು ಊಟ ಹಾಕಿದ್ರೆ ಸಾಕತ್ಲಾಗೆ ಮಲ್ಕೊಂತಿದ್ದೆ ಹೋಗಿ. ಅಯ್ಯೋ ದೇವ್ರೇ, ನಾನೇ ಮಾಡ್ಕೊಂಡು ತಿನ್ನಬೇಕಾರೆ ಇಷ್ಟೋ ಚಲೋ ಇತ್ತು. ಇವಾಗ ಅವ್ರು ಮಾಡಿ ಹಾಕಿ ತಂದು ಕೈ ಕೊಡೋ ತನಕನೂ ಕಾಯ್ಬೇಕು. ಏನವ ಸುಶೀಲಕ್ಕ, ಆರಾಮ ಕಟ್ಟಿ ಮೇಲೆ ಕುತ್ಕೊಂಡ್ಬಿಟ್ಟಿಯಾ? ಯವ್ವ ಚಲೋ ಹೊತ್ತಿಗೆ ಬಂದಿ ಬಾ. ನನಗಂತೂ ಒಬ್ಳೇ ಕುತ್ಕೊಂಡು ಬೇಸರ ಆಗ್ತಿತ್ತು. ಚೆನ್ನಾಗತ್ತೆ ನೀನು ಬಂದಿದ್ದು, ಸ್ವಲ್ಪ ಮಾತಾಡ್ಬೋದು. ಅಯ್ಯೋವ್ವ ಬೇಸರ ಆಗದೆ ಇನ್ನೇನು ಮಾಡ್ತೀಯ ಹೇಳು? ಇಬ್ರಿಬ್ರು ಸೊಸೆರಿದಾವರ ಮನೆ ಒಳಗಡೆ ಕೆಲಸ ಮಾಡಕ್ಕೆ. ನಾನು ಸೊಸೆನ ಇದ್ದಾಳೆ, ನನ್ನ ಮಗನ್ನು ಎಳ್ಕೊಂಡು ಬೆಂಗಳೂರಾಗ ಕುತ್ಕೊಂಡಾಳು. ಬಾರೆ ಅಂದ್ರೆ ಬರಲ್ಲ ಅಂತಾನೆ ಇವನು. ನನ್ನ ಮಗ ಆಕಿ ಬಾಲನೇ ಬಡಿತಾನೆ. ಸುಂದಿರಮ್ಮ ಅವಳಿಗೆ ಆಗಲ್ಲ, ಅಲ್ಲಿ ಮಾಡಕ್ಕೆ ಅದಾಗಲ್ಲ ಇದಾಗಲ್ಲ ಅಂತ. ಪುಣ್ಯ ಮಾಡಿ ಅವ ಸೊಸೆ ಮಾಡ್ತಂದು ಕೈ ಕೊಡ್ತಾರೆ. ಕೇಳ್ತೀಯಲ್ಲ ಪುಣ್ಯಾನಂದ್. ತಿಂಡಿ ಬೇಕಂದ್ರೆ ಮಧ್ಯಾಹ್ನ ಊಟ ಸಿಗ್ತತಿ, ಮಧ್ಯಾಹ್ನ ಊಟ ಬೇಕಂದ್ರೆ ರಾತ್ರಿ ಊಟ ಸಿಗ್ತತಿ. ಅಷ್ಟೇ, ಅದೇ ನನ್ನ ಪುಣ್ಯ. ಅಯ್ಯ ಅಷ್ಟಾರ ಸಿಗ್ತತಲ್ಲ, ಖುಷಿ ಪಡೆಯವ. ನನಗೆ ಸೊಸಿ ಮಾಡಾಕಕ್ಕೆ ಇಲ್ಲ ಅಲ್ಲಿ. ನಿನಗೆ ಅಷ್ಟಾರ ಸಿಗಾಕುಂತೈತಂತ ಖುಷಿ ಪಡು, ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದೇನೋ ನಿಜ. ಬಾ ಕುತ್ಕ. ನಿದ್ದೆ ಜೋರ್ ಬರಾಕುಂತಾವು. ಮಲ್ಕೋಬೇಕಿತ್ತಲ್ಲ ಸುಶೀಲಕ್ಕ. ಸುಮ್ಮನೆ ನಾನು ಹೋಗ್ತಿದ್ದೆ, ಮತ್ತೇನು ಕುತ್ಕೊಳ್ಳೋದು? ಅಯ್ಯ ನಿದ್ದೆನ ಬರ್ತೈತವ. ಊಟ ಹಾಕಿದ್ರೆ ಊಟ ಮಾಡಿ ಮಲ್ಕೋಬಹುದು. ಮತ್ತೆ ಇನ್ನೊಂದು ಅರ್ಧ ಗಂಟೆ ಎಬ್ಬಿಸ್ತಾರೆ, ಅತ್ತಿ ಊಟ ಮಾಡಿದ ಅತ್ತಿ ಅಂತೇಳಿ. ಅವಾಗ ಮತ್ತೆ ಎದಳ್ಬೇಕು, ನಿದ್ದೆ ಹಾಳಾಕತಿ. ಅದಕ್ಕೆ ಅತ್ಲ ಊಟ ಹಾಕಿದ್ರೆ ಅತ್ಲ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಇದ್ದೀನಿ. ಆದ್ರೆ ಇವೇನು ಮಾಡ್ತೀಯ, ಒಂದು ಕೈಗೆ ಒಂದು ರೊಟ್ಟಿ ಕೊಡಲ್ಲ ಅಂತಾರೆ. ಒಂದು 2 ಆತವ ಅಲ್ಲ, 2 ಗಂಟೆ ಆತನಲ್ಲ ಅವಳ. 2 ಗಂಟೆ ಆತು. ನಾನು ಮನೆಯಿಂದ ಬರ್ಬೇಕಾದ್ರೆ 2 ಗಂಟೆ ಆಗಿತ್ತು. ಇವಳ ಸುನ್ನಿ ಕಾಣಿಸ್ತಾ ಇಲ್ಲಲ್ಲ, ಬಂದೇ ಇಲ್ಲ ಈ ಕಡೆ. ಸುನ್ನಿ ಅವ್ರ ಅಣ್ಣನ ಮನೆ ಹೋಗ್ಯಾಳವ. ರಾಖಿ ಹಬ್ಬ ಬಂತಲ್ಲ, ಮತ್ತೆ ಕಟ್ಬೇಕಲ್ಲ. ಅದೇನೋ ಇವತ್ತಿನ ದಿನ ಸರಿ ಇಲ್ಲಂತೆ, ಅದಕ್ಕೆ ರಾಖಿ ಕಟ್ಟಲ್ಲ ಅಂತ. ಇವತ್ತು ಉಣ್ಮಿ ಸರಿ ಬಂದಿಲ್ಲಂತೆ. ನಾಳೆ ರಾಖಿ ಕಟ್ಟೆ ಬರ್ತೀನಿ ಅಂತ ಅಂದ್ಲು. ನೀನು ಹೋಗಿಲ್ಲ ಸುಶೀಲಕ್ಕ ನೀನು ಅಣ್ಣಂಗೆ ರಾಖಿ ಕಟ್ಟಕ್ಕೆ? ಅದೇ ನೀನೇ ಹೇಳ್ದಲ್ಲ ಉಣ್ಮಿ ಸರಿ ಇಲ್ಲ ಅಂತ. ಅದಕ್ಕೆ ನನಗೆ ಮೊನ್ನೆನೇ ಗೊತ್ತಾದ ಅದು ಉಣ್ಮಿ ಸರಿ ಬಂದಿಲ್ಲ ಅಂತ ಹೇಳಿ. ಶನಿವಾರ ಇಲ್ಲ ಭಾನುವಾರ ಹೋಗಿ ಕಟ್ಟು ಬಂದ್ರಾತು ಅಂತ ಸುಮ್ಮನೆ ಅದೇ. ಇವಳಿಗೆ ಅಲ್ಲಿ ಹೋದ್ಮೇಲೆ ಅವ್ರ ಅತ್ತಿಗೆಮ್ಮ ಹೇಳಿದ್ಲಂತವ, ಅದಕ್ಕೆ ಇವತ್ತು ಕಟ್ಬೇಡ್ರಿ, ನಾಳೆ ಇದ್ದು ಇವತ್ತು ಹೇಳ್ಕೊಂಡು ನಾಳೆ ಕಟ್ಟಿ ಬೇಕಿದ್ರೆ ಹೋಗಂತೆ. ಹೆಂಗಿದ್ರು ಭಾನುವಾರ ರಜೆ ಅಲ್ಲ, ಏನಾದರೂ ಇದು ಮಾಡ್ತೀನಿ ಅಂದರೆ ಇವಾಗ ಶ್ರಾವಣ ಅಲ್ಲೇನು ಮಾಡಂಗಿಲ್ಲ. ಹೋಳಿಗೆ ಗಿಳಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಂದ್ರಂತೆ. ಅದಕ್ಕೆ ಎಲ್ಲ ಉಳ್ಕೊಂಡು ಫೋನ್ ಹಚ್ಚಿದ್ಲು ನನಗೆ. ಚೆನ್ನಾಗಿ ಬಿಡು. ನಾವರ ಎಲ್ಲಿ ಹೋಗ್ಬೇಕು? ತವ್ರ ಮನೆ ಗಂಡನ ಮನೆ, ತವ್ರ ಮನೆ ಗಂಡನ ಮನೆ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ನಮಗಂತೂ. ಬಿಡು ಹೋಗಿ ಬರಲಿ. ಅಲ್ಲ ಸುಶೀಲಕ್ಕ, ನಿನಗೊಂದು ವಿಷಯ ಗೊತ್ತಾ? ಏನು ಗೊತ್ತಿಲ್ಲವ, ಹೇಳಿದ್ರೆ ಗೊತ್ತಾಕತಿ. ಅದೇ ಆ ಕಡೆ ಓಣೆಗೆ ಎಲ್ಲವ ಅಂತ ಇಲ್ಲೇನು? ಇದ್ದಾಳೆ. ಆಕೆಗೆ ಇಬ್ರು, ಒಂದು ಹೆಣ್ಮಗಳು ಒಂದು ಗಂಡು ಮಗಳಲ್ಲ. 2 ಲವ್ ಮಾಡಕ್ಕಂತವಂತ ನೋಡು. ಆ ಹುಡುಗನ ಯಾವ್ದ ಅಲ್ಲಿ ವರ್ಕ್ ಮಾಡೋ ಹತ್ರ ನೋಡ್ಕೊಂಡಾನಂತಪ್ಪ. ಆಮೇಲೆ ಈ ಹುಡುಗಿನೂ ಅಷ್ಟೇ, ಕಾಲೇಜಿಗೆ ಯಾವ್ದು ಹುಡುಗ ನೋಡ್ಕೊಂಡಾಳಂತೆ. ಏನೇನು ಕಟ್ಟಿನ ಏನೇನು ಬಂದೈತವ, ಎಲ್ಲವೂ ಲವ್ ಅಂತವು. ಹೌದೇನು? ನಂಗೆ ವಿಷಯ ಗೊತ್ತಿಲ್ಲ ಬಿಡು. ಇವಾಗಿನ ಹುಡುಗರಿಗೆ ಏನವ ಲವ್ ಅಂತಾರೆ. ಮತ್ತೇನು ಮಾಡ್ತಾರೆ, ಮನೆಗೆ ಬಿಟ್ಟು ಹೋದ್ರೆ ಅಂತ ಹೇಳಿ ಮದುವೆ ಹಿಡ್ಕೊಂಬಂದು ಮದುವೆ ಮಾಡ್ತಾರೆ. ಸುಮ್ಮನೆ ಯಾಕೆ ಅವ್ರು ಓಡೋದ್ರೆ ಇದೆಲ್ಲ ಮಾಡ್ಕೊಂಡ್ರೆ ರಂಪ ರಾಮಾಯಣ ಮಾಡ್ಕೊಳ್ಳೋದು, ಮುಖ ಕೆಡಿಸ್ಕೊಂಡು ಜನರ ಹತ್ರ ಅಂತ ಹೇಳಿ ಮತ್ತೆ ಕರ್ಕೊಂಬಂದು ಒಪ್ಪಿಗೆ ಐತೆ ಅಂತೇಳಿ ತಾಳಿ ಕಟ್ಟಿಸ್ತಾರೆ. ಮತ್ತೆ ಇನ್ನೇನು ಮಾಡ್ತಾರೆ ಹಿಂಗೆ ಮಾಡಿದ್ರೆ? ನನ್ನ ಮಗನ ಮಾಡ್ಕೊಂಡಿಲ್ಲ, ಆಕೆ ಬೆಂಗಳೂರಾಗಿದ್ಲಂತೆ. ಇವನು ನನ್ನ ಮಗ ಇಲ್ಲಿ ದಾವಣಗೆರೆಗೆ ಕೆಲಸ ಮಾಡ್ತಿದ್ದ. ಅದೇನೋ ಏನಂತಾರಲ್ಲ ಅದು, ಫೇಸ್ಬುಕ್ ಅಂತದೇನೋ ಏನು ಬುಕ್. ಅದ್ರೊಳಗಡೆ ಎಂಥದ ಫ್ರೆಂಡ್ ರಿಕ್ವೆಸ್ಟ್ ಏನೋ ಕಳಿಸಿದ್ರಂತೆ. ಅಲ್ಲಿಂದ ಚಾಲುವಾಗಿ ಇವರಿಬ್ರು ಲವ್ ಮಾಡಿ ಆಮೇಲೆ ಬಂದು ಮನೆಗೆ ಹೇಳಿರೋದು, ನಾನು ಹಿಂಗೆ ಲವ್ ಮಾಡಕೊಂತೀನಿ, ನಾನು ಆಕೆ ಬಿಟ್ಟರೆ ಮದುವೆ ಆಗಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಕತಿ ಪುರಾಣ ಹೊಡೆದ. ಮತ್ತೆ ಇನ್ನೇನವ ಮಗಂದು ಜೀವನ ಅಂತೇಳಿ ನಾನು ಮದುವೆ ಮಾಡಿದೆ. ಎಲ್ಲರ ಮನೆಗಿದೆ, ಹಣೆ ಬರಬಿಡು. ಕರ್ಕೊಂಡು ಆಕಿ ಬೆಂಗಳೂರಾಗ ಹೋಗ್ಯಾಳೆ. ಆಕೆ ಬೆಂಗಳೂರಾಗ ಇದ್ದಿದ್ದಲ್ಲ, ನಂದು ಇಲ್ಲೇ ಕೆಲಸ ಇರೋದ್ರೆ ನಾನು ಇಲ್ಲೇ ಮಾಡೋದು, ನಿಮಗೂ ಇಲ್ಲೇ ಸಿಗುತ್ತೆ ಬರ್ರಿ ಅಂತ ಚುಚ್ಚಿರ್ತಾಳೆ. ಮತ್ತೆ ಅದಕ್ಕೆ ಇವನಾಕಿ ಬಾಲ ಹಿಡ್ಕೊಂಡು ಹೋಗ್ಯಾನೆ. ಆದ್ರೆ ಇವಾಗಂತ ಹೆಚ್ಚಾಗ್ಬಿಟ್ಟ ಬಿಡು. ಲವ್ ಎಲ್ಲವೂ ಅದೇ. ಪುಣ್ಯ ನನ್ನ 2 ಮಕ್ಕಳು ಏನು ಹೇಳಲಿಲ್ಲ. ಇಲ್ಲವ ನಾನು ಏನು ಮಾಡ್ತಾರೆ ಮಾಡಿ ನಾನು ಕೇಳಿದ್ದೆ, ಏನಾದರೂ ಇದ್ರೆ ಹೇಳ್ಬಿಡ್ರಪ್ಪ ಇವಾಗೆ, ಮತ್ತೆ ಆ ಹುಡುಗಿ ಜೀವನ ಇದು ಮಾಡಬೇಡ್ರಿ ಅಂತ. ಇಲ್ಲವ ನಮ್ದೇನು ಆ ಥರ ಏನಿಲ್ಲ, ನೀವೇ ಹುಡುಕ್ ಮಾಡಬೇಕು ಅಂತ ಅಂದಿದ್ರು. ಹಂಗೆ ಹುಡುಕ್ ಮಾಡಿದೆ, ಆದ್ವು. ಅದು ನನ್ನ ಪುಣ್ಯ ಅಷ್ಟೇ. ಅದು ಅಲ್ಲದೆ ಎಲ್ಲರೂ ಲವ್ ಮಾಡಿದ ತಕ್ಷಣ ಹಂಗೆ ಇರ್ತಾರಂತ ಹೇಳೋಕ್ಕಾಗಲ್ಲ ಸವಿತಾ. ಏನೋ ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಿಲ್ಲ ಇರ್ತಾವಲ್ಲ, ಇಲ್ಲ ನಾನು ಹೇಳ್ದಂಗೆ ಆಗ್ಬೇಕು ಅನ್ನೋ ಹುಡುಗರು ಇದ್ರೆ ಹಿಂಗೆ ಹಾಕತ್ತಷ್ಟೇ. ಅಪ್ಪ ಅಮ್ಮನ ಬಿಟ್ಕೊಟ್ಟು ಹೋಗ್ತಾರೆ. ಮತ್ತೆ ಇಬ್ಬರದ್ದು ಗಂಡು ಮಕ್ಳು ಮದುವೆ ಮಾಡ್ದೇವ, ಅವ್ರು ದೊಡ್ಡವರು ಅಂತ ಹೇಳಿ. ಇನ್ನು ಮಗಳು ಒಬ್ಳು ಉಳ್ಕೊಂಡಾಳೆ, ಅವಳು ದೇವ ಮಾಡ್ಬೇಕು ಅಂತಿದೀಯಾ? ಅವಳದು ಮಾಡೋದು ಇನ್ನು ಓದಕ್ಕೆ ಕುಂತಾಳಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಟೇನಿ. ಅವಳೇ ಚಿಕ್ಕವಳು ಆಗ್ತಾಳಲ್ಲ, ಅದಕ್ಕೆ ಅವರು ದೊಡ್ಡವ್ರಿಗೆ ಮಾಡಿಬಿಟ್ಟೆ ನಾನು. ನೋಡ್ಬೇಕು. ಆಕೆ ಏನಾದರೂ ಫಸ್ಟ್ ಆಕೆ ಕೇಳ್ಬಿಡ್ತೀನವ, ನೀನು ಏನಾದ್ರು ಹುಡ್ಕೊಂಡಿಯಾ ಹೇಳ್ಬಿಡವ ತಾಯಿ ಅಂತೇಳಿ. ಆಮೇಲೆ ನಾವು ನೋಡೋದಿದ್ದಿದ್ದೆ. ಅದು ನಿಜ ಸುಶೀಲಕ್ಕ, ಫಸ್ಟ್ ಕೇಳ್ಕೊಂಬಿಡು. ಅತ್ತೆ ಅವರೇ, ಓ ನಮ್ಮ ಅತ್ತೆ ಅವರೇ. ಯವ್ವ ನಿನಗೇನಾತೆ, ನಾ ಹೇಳ್ದಂಗೆ ಆಡ್ತೀಯಲ್ಲ. ಏನತ್ತೆ ನೀನು ಫೀಲಲ್ಲಿ ಅತ್ತೆ ನಮ್ಮತ್ತೆ ಅಂತ ಹೇಳಿ ನಾನಷ್ಟು ಚೆನ್ನಾಗಿ ಹಾಡಿ ಹೇಳಿ ಕರೆದ್ರೆ ನೀವಳೆ ಏನಾತೆ ಅಂತೀರಲ್ಲ. ಊಟಕ್ಕೆ ಬರ್ರಿ, ಅಡುಗೆ ಆಗೈತಿ. ಇವತ್ತೆ ಆತೇನು ಅಡುಗೆ?
ಸರಿ ಸರಿ ಸರಿ, ನಾನೆಲ್ಲ ಇವತ್ತು ಸಿಗಲ್ಲ ಅನ್ಕೊಂಡಿದ್ದೆ, ಹಿಂಗೆ ಉಪವಾಸ ಮಲ್ಕೊಂಡಿದ್ದೇನಾ ಅಂತ. ಬಿಡು ಹೋಗ್ಲಿ, ಬರ್ತೀನಿ. ಎಲ್ಲ ಕೆಲಸ ಮುಗಿಸಿ ಮಾಡ್ಬೇಕಲ್ಲ ಅತ್ತಿ, ಕೆಲಸ ಏನು ಕಮ್ಮಿ ಆಗತ್ತಾ? ಮತ್ತೆ ಮಾಡೋಷ್ಟೊತ್ತಿ ಲೇಟ್ ಆಯ್ತು. ಆಕೆ ಏನಾದ್ರು ಇದ್ದಾಳೆ ಇಲ್ಲಿ, ಅವ್ರ ಅಣ್ಣಂಗೆ ರಾಕಿ ಕಟ್ಬೇಕು ಅಂತ ಅವ್ರ ಮನೆಗೆ ಹೋಗಿಲ್ಲ ಅಲ್ಲಿ. ಮತ್ತೆ ನಾನೇನು ಮಾಡಲಿಲ್ಲ, ಒಬ್ಬಳೆ ಎಲ್ಲ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು, ತಗೊಳ್ಳಿ, ಏನಾಗಲ್ಲ. ನೀನು ಹೋಗ್ಬಿಡ್ಬೇಕಿಲ್ಲ ಮತ್ತೆ ನೀನು ತವ್ರ ಮನೆಗೆ. ಇದ್ದಿದ್ರೆ ಹೋಗ್ತಿದ್ದೆ, ಅಣ್ಣನ ತಮ್ಮನ ಇದ್ದಿದ್ರೆ ಹೋಗ್ತಿದ್ದೆ. ನಾನೇನು ಮಾಡಲಿ, ಯಾರು ಇಲ್ಲ. ಇರೋದೇ ನಾನು ಒಬ್ಳು, ನಮ್ಮ ಅಪ್ಪ ಅಮ್ಮಗೆ. ನಮ್ಮ ಅಪ್ಪ ಅಮ್ಮ ಒಂದು ಇನ್ನೊಂದರ ಮಾಡ್ಕೊಂಡು ಬಿಟ್ಟು ಸಾಕಾಯ್ತು. ನಾನು ಒಬ್ಬಳೇ ಇರ್ಬೇಕು. ಇಲ್ಲ ಏನಿದ್ರೆ ಏನು ಹೇಳೋಕ್ಕಾಗಲ್ಲ, ಬಿಡೋಲ್ಲ. ಅಣ್ಣನ ಮನೆ ಅನ್ನೋದಿಲ್ಲ, ಅಂತದಿಲ್ಲ ನೀವಂತೂ. ಮತ್ತೆ ನಾನೇನು ಮಾಡ್ಲವ, ನೀನು ಅಣ್ಣ ತಮ್ಮ ಇಲ್ಲ ಅಂದ್ರೆ ಹೋಗು, ಏನು ಕೆಲಸ ಆಯ್ತಾ ಇದು ಮಾಡೋದು. ಹಂಗೆ ತಟ್ಟೆಗೆ ಹಚ್ಚೋಗು, ಊಟನ ಬರ್ತೀನಿ ನಾನು ಊಟ ಮಾಡೋಕ್ಕೆ. ಆಯಿತು ಅತ್ತಿ. ಅದು ಇನ್ನೊಂದು, ನಾಳೆ ನೀವು ಹೆಂಗಿದ್ರೆ ರಾಕಿ ಕಟ್ಟ ನಿಮ್ಮ ಮನೆಗೆ ಹೋಗ್ತೀರಲ್ಲ, ನಾನು ಹಂಗೆ ನನ್ನ ತವ್ರ ಮನೆಗೆ ಹೋಗ್ತೀನಿ. ಇಲ್ಲಿದ್ದಾರೆ ಏನು ಮಾಡಿ, ನಂಗೆ ಬೋರಾಗೆ ಸಾಕಾಗಿ. ನಾನು ಒಂದೆರಡು ದಿನ ಹೋಗಿ ಬರ್ತೀನಿ ತವ್ರ ಮನೆಗೆ. ಅಲ್ಲ ತಡಿ ಹೇಳ್ತೀನಿ, ನಾನು ಹೋಗ್ತೀನಿ, ನೀನು ಹೋಗ್ತಿ. ಆಮೇಲೆ ಅವಳಂತೂ ಹೋಗ್ಬಿಟ್ಟ ಬಿಡು ಅಲ್ಲೇ. ಈಗ ಯಾರು ಹೆಣ್ಮಕ್ಳೇ ಇಲ್ಲ ಅಂದಾಗ ಇವು ಗಂಡ್ಮಕ್ಳು ಏನಾರು ಮಾಡ್ಕೊಂಡು ತಿಂತಾವ. ಮಾಡ್ಕೊಂಡು ತಿನ್ನೋದು ಬಿಡಲಿ, ಏನಾರು ಮಾಡ್ಕೊಳಕ್ಕೆ ಹೋದ್ರೆ 108 ಕೆದಕ್ಕೆಲ್ಲ ಮಾಡಿರ್ತಾರೆ. ಆಮೇಲೆ ನಾವು ಬಂದಮೇಲೆ ನಾನೇನು ಮಾಡೋದು ಬಿಡು, ನೀವೇ ಇಬ್ರು ಬಂದಮೇಲೆ 1 2 ಡಬಲ್ ಕೆಲಸ ನೋಡು. ನೀವೇನಾರು ಮಾಡಾಕ್ಲಿಲ್ಲ ಅಂದರೆ ಎಲ್ಲ ಮಾಡಿ ಬಿಟ್ಟಿದ್ದನ್ನೆಲ್ಲ ಪಾತ್ರೆ ತೊಳೆದಿರಲ್ಲ, ಅದು ಮಾಡಿರಲ್ಲ, ನೆಲ ಒರೆಸಿಲ್ಲ, ಕಸ ಗುಡಿಸಿರಲ್ಲ, ಎಲ್ಲ ನೀವೇ ಮಾಡ್ಕೋಬೇಕತಿ. ಅದೆಲ್ಲ ಬೇಕೇನು ಸುಮ್ಮನೆ. ಆಮೇಲೆ ಅವ್ರಿಗೂ ಸ್ವಲ್ಪ ಬಿಗಿ ಇರ್ತೈತಿ ಮನೆ ಹೆಣ್ಮಕ್ಳು ಇದ್ರು ಅಂದರೆ. ಅದೇನೋ ನಿಜ ಬಿಡ್ರಿ. ಹೋದ್ಸಲ ನೀವು ಅವಳು ನಾನು ಎಲ್ಲ ಹೋಗಿದ್ವಿ, ಮನೆ ನೋಡ್ರಿ ನಮ್ಮ ಪ್ರಾಮಾಣ ಆಗಿತ್ತಲ್ಲ. ಅಪ್ಪ 2 ದಿನ ತೊಗೊಂಡೈತಿ ಎಲ್ಲ ಕೆಲಸ ಹಚ್ಚಿ ಮಾಡೋಷ್ಟತಿ. ಬೇಡಪ್ಪ ಬೇಡ, ಅವಳು ಬಂದಮೇಲೆ ನಾನು ಹೋಗ್ತೀನಿ ನೋಡ್ರತಿ. ನಾನು 4 ದಿನ ಹೋಗಿ ಬರ್ತೀನಿ ತವ್ರ ಮನೆಗೆ. ಅದು ಬಂದಾಗ ನೋಡ್ಕೊಳ್ಳೋಣಂತೆ. ನಾನು ನಾಳೆ ಹೋಗ್ಬಿಟ್ಟು ಸೋಮವಾರ ಮಂಗಳವಾರ ವಾಪಸ್ ಬರ್ತೀನವ. ಸರಿ ಆಯ್ತು, ಊಟ ಕಸ್ತೀನಿ ಬರ್ರಿ. ಸವಿತಾ ಆಂಟಿ ನೀವು ಬರ್ರಿ ಒಳಗೆ ಊಟಕ್ಕೆ. ಇಲ್ಲವ ನಂದು ಆತು. ನಾನು ಇವಳು ಹಂಗೆ ಕೂತ್ಕೊಂಡಿರ್ತಾಳಲ್ಲ, ಹಂಗೆ ಬಂದೆ ಅಷ್ಟೇ. ಈ ಕಡೆ ಬಂದಿದ್ನಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. 1 5 ನಿಮಿಷ. ಇಲ್ಲ ನಾನು ಹೋಗ್ತೀನಿ, ನೀವು ಊಟ ಮಾಡಿ. ನಮ್ಮ ಅತ್ತೆ ಊರಲ್ಲಂತೂ ಇರಲ್ಲ. ನನ್ನ ಗಂಡಂಗೆ ಹೇಳಿ ಏನೇನು ತಿನ್ಬೇಕು ಅನಿಸುತ್ತೆ ಎಲ್ಲ ತೊಗೊಂಡ್ಬಿಡ್ಬೇಕು. ಆಮೇಲೆ ಏನಾದ್ರು ಶಾಪಿಂಗ್ ಮಾಡಿದ್ರೆ ಅದನ್ನು ಮಾಡಿ ಫಸ್ಟು ರೂಮಲ್ಲಿ ಎತ್ತಿಟ್ಬಿಡ್ಬೇಕು. ಆಮೇಲೆ ಇದು ಯಾವಾಗ ತೊಗೊಂಡೆ ಅಂತ ಕೇಳಿದ್ರೆ, ಅಯ್ಯೋ ಅದು ಅತ್ತೆ ಯಾವಾಗೋ ತೊಗೊಂಡಿದ್ದು ಅಂತ ಹೇಳಿ ಸುಳ್ಳಿದ್ರೆ ಹಾಕತ್ತೆ. ತಾಳು ಫಸ್ಟ್ ಹೋಗಿ ನಮ್ಮ ಅತ್ತೆ ಒಂದು 4 ದಿನ ಆರಾಮಾಗಿರ್ಬೋದು. ನಾನು ಬೇಗ ಎಲ್ಲ ಕೆಲಸ ಮುಗಿಸಿಟ್ಟು ನನ್ನ ಗಂಡ ನಾನು ಹೊರಗಡೆ ತಿರ್ಗಾಡ್ಕೊಂಬರ್ಬೋದ್ರೆ ಸಾಯಂಕಾಲ ಆದರೆ ಸಾಕು. ಹೋಗ್ಲಿ ಟೀಟಿ ಹೇಳಕ್ಕೆ ಅವಳು ಇಲ್ಲ, ನಮ್ಮ ಅತ್ತೆ ಅಂತ ಕೇಳೋಕ್ಕಿರಲ್ಲ. ಇನ್ನು ಯಾರಿದ್ದಾರೆ? ನನ್ನ ಗಂಡಂಗೆ ಹೇಳಿದ್ರೆ ನೋಡ್ರಿ ಸರಿ ಇರಲ್ಲ ಅಂತ ಅಂದರೆ ಸಾಕು ಸುಮ್ಮನೆ ಆಗ್ತಾರೆ. ಅವ್ರು ಏನು ಹೇಳಲ್ಲ. ಅಷ್ಟೇ ಆನಂದ ಪರಮ